ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹಳ ದೊಡ್ಡ ಸುದ್ದಿ ಬರ್ತಾ ಇದೆ. ಇಷ್ಟೊತ್ತಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಡೆಲ್ಲಿಯಿಂದ ಸಿಡಿದಿದೆ, ಹಾಗಾಗಿ ಇಷ್ಟೊತ್ತಿಗೆ ಅದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಮೇಜರ್ ಅಪ್ಡೇಟ್. ಏನು ಹಾಗಾದರೆ ಜೂನ್ 5 ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಸಿಡಿದಿದೆ ಡೆಲ್ಲಿಯಿಂದ. ರಾಹುಲ್ ಗಾಂಧಿಯವರು ತಗೊಂಡ ನಿರ್ಧಾರ ಏನು? ಇನ್ಫ್ಯಾಕ್ಟ್ ಏನೂ ಆಗಲ್ಲ ಇವತ್ತು ಅಂತಾನೆ ರಾಹುಲ್ ಗಾಂಧಿಯವರು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ರು, ರಾಜ್ಯಸಭೆಗೆಲ್ಲ ತೊಂದರೆ ಆಗತ್ತೆ ಅಂತ. ಆದರೆ ಫೈನಲ್ ಕಾಲನ್ನು ಸೋನಿಯಾ ಗಾಂಧಿಯವರು ತಗೊಂಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಇವತ್ತು ಸಂಜೆ ನೋಡಿರ್ತೀರಾ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರ ಜೊತೆ 1-to-1 ಮೀಟಿಂಗ್ ನಡೆಸ್ತಾರೆ. ಎಲ್ಲ ಆದಮೇಲೂ ಕೂಡ ಏನೂ ಆಗಿರಲಿಲ್ಲ. ಬಟ್ ಯಾವಾಗ ಸೋನಿಯಾ ಗಾಂಧಿಯವ್ರನ್ನ ಮೀಟಾಗಿ ಬರ್ತಾರಲ್ಲ ರಾಹುಲ್ ಗಾಂಧಿಯವರು, ಸೋನಿಯಾ ಭೇಟಿಗೆ ಹೋದ್ರಲ್ಲ, ಅಲ್ಲಿಂದ ಒಂದು ದೊಡ್ಡ ನಿರ್ಧಾರ ಹೊರಬೀಳುತ್ತೆ. ಏನದು? ಜೂನ್ 5 ರಹಸ್ಯ ಈಗ ಸಿಡ್ದಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಜೂನ್ 5ಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ, ಡೆಲ್ಲಿ ಮೂಲಗಳ ಪ್ರಕಾರ ಈಗ ಕೊನೆಗೂ ರಾಹುಲ್ ಗಾಂಧಿಯವರನ್ನ ಸೋನಿಯಾ ಮತ್ತು ಪ್ರಿಯಾಂಕಾ ಒಪ್ಪಿಸಿದ್ದಾರೆ 28-29 ಚುನಾವಣೆ ದೃಷ್ಟಿಯಿಂದ ಅನ್ನೋದು ಪಕ್ಕ ಆಗ್ತಿರೋದು ಈಗ. ಸೊ ಸಿದ್ದರಾಮಯ್ಯನವರು ಕಾಡೆ ಕ್ಷಣದವರೆಗೂ ಒಪ್ಪಲಿಲ್ಲ. ಎಲ್ಲಿ ತನಕ ಅಂದರೆ DCM ಮಾಡ್ತೀವಿ ಯತೀಂದ್ರ ಅವರನ್ನ ಅನ್ನೋ ತನಕ ಬರುತ್ತೆ ಆಫರ್. ಇಂಡಸ್ಟ್ರಿಯಲ್ ಖಾತೆ ಬೇಕು ಅಂತ ಏನೋ ಸ್ವಲ್ಪ ಮಾತುಕತೆ ಆಗುತ್ತೆ. ಇನ್ ಕೇಸ್ ಸಿದ್ದರಾಮಯ್ಯನವರು ಬಿಡೋದಾದರೆ ಯತೀಂದ್ರ ಅವ್ರಿಗೆ ಏನು ಅನ್ನೋದೆಲ್ಲ ಚರ್ಚೆ ಬರುತ್ತೆ. ಸಿದ್ದರಾಮಯ್ಯ ಪರಮಾಪ್ತರಿಗೆ ಸ್ಥಾನಮಾನ ಗಟ್ಟಿಯಾಗಬೇಕು. KPCC ಅಧ್ಯಕ್ಷ ಸ್ಥಾನ ಬಹುತೇಕ ಸತೀಶ್ ಜಾರಕಿಹೊಳಿ ಅವ್ರಿಗೆ ಫಿಕ್ಸ್ ಆದಂಗೆ, ಯತೀಂದ್ರ ಅವ್ರಿಗೆ ದೊಡ್ಡ ಪ್ರಮುಖ ಖಾತೆ ಮತ್ತು DCM ಸ್ಥಾನ, 4 DCM ಮಾಡಬೇಕು. ಇದಿಷ್ಟು ಬರುತ್ತೆ. ಸಿದ್ದರಾಮಯ್ಯನವರು ಒಪ್ಪೇ ಇರಲಿಲ್ಲ. ಸುತಾರಾಮ್ ಏನು ಕೊಟ್ಟರು ನೋ ಅಂತ ಕೂತಿದ್ರು. ಕಡೆಗೆ ರಾಹುಲ್ ಗಾಂಧಿಯವರ ಬಾಯಲ್ಲಿ ಬಂದಿದ್ದ ಹೋದಾದರೆ ಒಪ್ತೀನಿ ಅನ್ನೋದನ್ನು ಇವತ್ತು ಬೆಳಗ್ಗೆನೆ ಆಪ್ತರ ಮುಂದೆ ಹೇಳಿದ್ರಂತೆ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲೇ. ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರೆ ನಾನು ಅದನ್ನು ತೆಗೆದು ಹಾಕಲ್ಲ, ಸೋನಿಯಾ ಗಾಂಧಿ ಅವರಿಂದ ಸಂದೇಶ ಬಂದರೆ ಪಾಲಿಸಲೇಬೇಕಾಗತ್ತೆ, ಸೊ ಏನಾದರೂ ಆಗಬಹುದು ಅಂತ ಹೇಳಿದರು. ಕಡೆ ಕ್ಷಣದವರೆಗೂ SC ST OBC ವೋಟ್ ಬ್ಯಾಂಕ್ ಎಷ್ಟು ಮಹತ್ವದ್ದು ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ. ಮತ್ತು ರಾಜ್ಯಸಭೆ ಎಲೆಕ್ಷನ್ ಬರ್ತಾ ಇದೆ, ಹೆಚ್ಚು ಕಡಿಮೆ ಏನೇ ಬದಲಾವಣೆ ಆದರೂ ಏನಾಗುತ್ತೆ ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ. SIR ವಿಚಾರವನ್ನು ವಿವರಿಸಿ ಹೇಳಿದ್ದಾರೆ. ಎಲ್ಲದಕ್ಕೂ ರಾಹುಲ್ ಗಾಂಧಿಯವರಂತೂ ಕನ್ವಿನ್ಸ್ ಆಗಿದ್ದಾರೆ. ರಾಹುಲ್ ಗಾಂಧಿಯವ್ರಿಗೆ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋದಕ್ಕೆ ಈ ಕ್ಷಣಕ್ಕೂ ಇಷ್ಟ ಇಲ್ಲ. ಆದರೆ 28 ಚುನಾವಣೆಗೆ ಸಂಘಟನೆ ಹೇಗೂ ಸಿದ್ದರಾಮಯ್ಯನವರು ಈ ಎಲೆಕ್ಷನ್ ತನಕ ಇರೋಕ್ಕಾಗಲ್ಲ. 28 ಚುನಾವಣೆಗೆ ಅವ್ರ ನಾಯಕತ್ವ ಆಗಲ್ಲ ಅಂದಮೇಲೆ 28ಕ್ಕೆ ಹೊಸ ನಾಯಕತ್ವ ತರೋಕ್ಕಾಗತ್ತಾ? ಅವ್ರಿಗೆ ಪ್ರಿಪೇರ್ ಆಗಬೇಕು ತಾನೆ. ಈಗ ಒಂದು ಹೊಸಬರ ಆಗಮನ ಆಗಲೇಬೇಕು. 28ಕ್ಕೆ ಆಗೋ ಬದಲು ಈಗ ಆದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಹೈಕಮಾಂಡ್ ನಿರ್ಧಾರ. ಇಲ್ಲೇ ನಾವು ಎಲ್ಲ ಕಡೆ ಎಡುತ್ತಾ ಇರೋದು, ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಪ್ರಯೋಗಗಳಾಗಬೇಕು, ರಿಸ್ಕ್ ತಗೊಳ್ಬೇಕು. ಈಗ ಹೊಸಬರಿಗೆ ಅವಕಾಶ ಕೊಡೋ ಸಮಯ ಬಂದಿದೆ ಅಂತ ಸೋನಿಯಾ ಗಾಂಧಿಯವರು ಕಡ್ಡಿ ತುಂಡು ಮಾಡಿಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿಯವರ ತೀರ್ಮಾನ ಅವತ್ತೇ ಆಗಿತ್ತ. ಖರ್ಗೆ ಅವರು ರಾಜ್ಯಕ್ಕೆ ಬರ್ತೀನಿ ಅನ್ನುವ ಮಾತನ್ನು ಅವರಾಗೆ ಪ್ರಸ್ತಾಪ ಮಾಡಿದಾಗಲೂ ಕೂಡ, ಇಲ್ಲ ಖರ್ಗೆ ಅವರೇ, ನೀವು ರಾಜ್ಯಕ್ಕೆ ಹೋಗಬಾರ್ದು, ನೀವು ನಮ್ಮ ಜೊತೆಗಿರಬೇಕು, ರಾಹುಲ್ ಗಾಂಧಿಯವ್ರಿಗೆ ಸದಾ ಸಲಹೆ ಕೊಡೋರಾಗಿರಬೇಕು, ರಾಜಕಾರಣದ ಬಗ್ಗೆ ಯಾರ್ಯಾರೋ ಸಲಹೆ ಕೊಡ್ತಾರೆ ಅಂತೆಲ್ಲ ನೀವು ಮಾತೇ ಆಡಬೇಡಿ ಅಂತ ಸುಮ್ಮನಾಗಿಸ್ಬಿಟ್ಟಿರ್ತಾರೆ ಅನ್ನೋ ಸುದ್ದಿ ಈಗ 1 ವಾರದ ಹಿಂದೆ ಬಂತು. ಸೊ ಸೋನಿಯಾ ಗಾಂಧಿಯವರು ಬಹಳ ಕ್ಲಿಯರ್ ಆಗಿ ತೀರ್ಮಾನ ತಗೊಂಡೇ ಬಿಟ್ಟಿದ್ರು ಅಂತ ಅನ್ಸುತ್ತೆ. ಇದನ್ನು ನೋಡಿದ್ರೆ DK ಶಿವಕುಮಾರ್ ಅವರು ಇವತ್ತು ಎಮೋಷ್ನಲ್ ಅಸ್ತ್ರ ಎಲ್ಲ ಪ್ರಯೋಗ ಮಾಡಿದ್ದಾರೆ. ಇನ್ನೆಷ್ಟು ದಿನ ನನಗೆ ಕಾಯಿಸ್ತೀರಾ? ಎಲ್ಲ ಏನೇನು ತ್ಯಾಗ ಮಾಡಬೇಕು, ಏನೇನು ಪ್ರಯತ್ನ ಮಾಡಬೇಕು ಮಾಡಿದ್ದೀನಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. 28 ಚುನಾವಣೆ, 29 ಚುನಾವಣೆಗೆ ನನ್ನ ಬ್ಲೂ ಪ್ರಿಂಟ್ ಏನು ಅನ್ನೋದನ್ನು ಸಮೇತ ತಗೊಂಡು ಹೋಗಿದ್ದಾರೆ. ನಾನು ಏನು ಮಾಡಬಲ್ಲೆ, ಗ್ಯಾರಂಟಿ ಹೇಗೆ ನಿಭಾಯಿಸಬಲ್ಲೆ, ಅನುದಾನದ ಸಮಸ್ಯೆ ಇದೆ ಶಾಸಕರುಗಳಿಗೆ, ಅನುದಾನ ಕೊಡಲ್ಲ ಅಂದರೆ ಈ 28 ಚುನಾವಣೆಗೆ ನಾವು ಮುಖ ತೋರ್ಸೋಕ್ಕಾಗಲ್ಲ ಜನ ಅಂತ ಕಣ್ಣೀರಿಡ್ತಿದ್ದಾರೆ. ಸಿದ್ದರಾಮಯ್ಯನವ್ರು ನಿಭಾಯಿಸೋಕ್ಕಾಗಿಲ್ಲ ಅದನ್ನು. ನಾನೇನು ಮಾಡಬಲ್ಲೆ ಅನ್ನುವಂಥ ಬ್ಲೂ ಪ್ರಿಂಟ್ ಇಟ್ಟು ತೋರಿಸಿದ್ದಾರೆ. 29 ಚುನಾವಣೆಗೆ ನಾನು ಎಷ್ಟು ಸೀಟ್ ಗೆಲ್ಲಿಸಬಲ್ಲೆ ಅನ್ನೋ ನಂಬರ್ ಹೇಳಿದ್ದಾರೆ. ಅವ್ರು ಹೇಳಿದ್ರಲ್ಲ 28 ಚುನಾವಣೆಯಲ್ಲಿ 136 ಸೀಟೇ ಬರುತ್ತೆ ಅಂತ ಬರಕೊಟ್ಟಿದ್ರು. ರಿಸಲ್ಟ್ಗಿಂತ ಮುನ್ನವೇ ಅವರು ಹೇಳಿದ್ದ ನಂಬರು ಪಕ್ಕಾ ಬಂದುಬಿಡ್ತು. ಅದೇ ರೀತಿ ತನ್ನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟು ಕಟ್ ಹಾಕಿದ್ದಾರೆ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಕೂಡ ಆಗಿದೆ. ನನ್ನ ಶಾಸಕರು ಸುಮ್ಮನಿರಲ್ಲ, ನಾನು ಸುಮ್ಮನಿದ್ರು ಕೂಡ ನಾನು ಏನೂ ಕೊಡದಿದ್ರು ಕಸ ಗುಡಿಸ್ಕೊಂಡಿರ್ತೀನಿ, ಬಟ್ ಶಾಸಕರು ಸುಮ್ಮನಿರಲ್ಲ ಅನ್ನೋದನ್ನು ಕೂಡ ಹೇಳಿಕೊಂಡು
ಕಡೆಗೆ ನಿಮ್ಮ ನಿರ್ಧಾರಕ್ಕೆ ಇವತ್ತು ನಾನು ಕೊನೆಯದಾಗಿ ಕಾಯ್ತೀನಿ ಅಂತ ಎದ್ದು ಹೊರಟೇ ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪಟ್ಟು ಸಕ್ಸಸ್ ಆಗಿದೆ. ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಒಪ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವ್ರಿಗೆ ಈ ಆದೇಶ ಬರುತ್ತೆ. ಅಲ್ಲಿ ಅವ್ರು ಏನು ತಿಳಿಸಿಲ್ಲ, ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ ಬಂದು 2-3 ದಿನಗಳಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು ಅನ್ನೋದೇ ಈಗ ಸಿಗ್ತಿರುವಂಥ ಸುದ್ದಿ. ಅಂದರೆ ತೀರ್ಮಾನ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ನೊಂದು ವಾರದಲ್ಲಿ ಸಿದ್ದರಾಮಯ್ಯನವರು ಜೂನ್ 5ಕ್ಕೆ ಪ್ರಮಾಣ ವಚನ ಆಗತ್ತೆ. ಬಹುಪಾಲು 20-25 ಮಿನಿಸ್ಟರ್ಸು ಸಿದ್ದರಾಮಯ್ಯ ಕ್ಯಾಂಪ್ನ ಪ್ರಮುಖರಾಗಿರ್ತಾರೆ. ಸಿದ್ದು ಕ್ಯಾಂಪ್ನ ಸೀನಿಯರ್ಸ್ಗೆ ಎಲ್ಲರಿಗೂ ಅಕಾಮಡೇಟ್ ಮಾಡಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರು. ಇನ್ನೇನು ಹೆಚ್ಚಿಗೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಅವರ ಆಪ್ತರಿಗೂ ಒಂದಿಷ್ಟು ಜನಕ್ಕೆ ಕೊಡಿಸ್ಕೊಂಡು ನಿಗಮ ಮಂಡಳಿ ಅಥವಾ ಇನ್ನೇನೋ ಆಯ್ಕಟ್ಟಿನ ಜಾಗಗಳನ್ನು ಕೊಟ್ಟು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕಂದರೆ CM ಕುರ್ಚಿ ಸಿಗ್ತಿರೋದೇ ಅವ್ರಿಗೆ ಸಿಕ್ಕಾಪಟ್ಟೆ ಟೈಟ್ ಆಗಿರುವಂಥ ಈ ಸರ್ಕಮ್ಸ್ಟೆನ್ಸಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಬಣ ಅವರು ಔಟ್ ಗೋಯಿಂಗ್ ಆಗಿರೋದ್ರಿಂದ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ. ಅವ್ರು ಹೇಳಿದ್ದಕ್ಕೆಲ್ಲ ಹೈಕಮಾಂಡ್ ಓಕೆ ಅನ್ಬೇಕಾಗತ್ತೆ. ಸೊ ಯತೀಂದ್ರ ಅವ್ರನ್ನ ಈಗ ದೊಡ್ಡ ಕುರ್ಚಿಯಲ್ಲಿ ಕೂರಿಸಿದ್ರೆ ಟೀಕೆ ಅಂತೂ ಬರುತ್ತೆ. ಅಪ್ಪ ಸಿದ್ದರಾಮಯ್ಯನವರು ಅನ್ನೋ ಕಾರಣಕ್ಕೆ ದೊಡ್ಡ ಹುದ್ದೆ ಸಿಕ್ತು ಅನ್ನೋ ಟೀಕೆ ಅಂತೂ ಎದುರಿಸಲೇಬೇಕಾಗತ್ತೆ. ಬಟ್ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಕ್ಕಿರ್ಲಿಲ್ವಾ, ಅವ್ರಿಗೇನು ದೊಡ್ಡ ಅನುಭವ ಇಲ್ಲದೆ ಇದ್ರೂ ಕೂಡ ಖರ್ಗೆ ಅವರ ಮಗ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಸರಿ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಟ್ಟು. ಅದೇ ರೀತಿಯಲ್ಲಿ ಈಗ ಯತೀಂದ್ರ ಅವ್ರಿಗೆ ಸಿಗುತ್ತಾ DCM ಸ್ಥಾನವೇ ಸಿಗುತ್ತಾ? 4 DCM ಅಂತ ಹೇಳಲಾಗ್ತದೆ. 4 ಜನ DCM ಇದ್ದರೆ ಅದೊಂಥರ CMನ ಕಂಟ್ರೋಲ್ ಮಾಡೋ ಥರ. ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ನೋಡ್ಕೊಳ್ಳೋಣ ನಾಳೆ ಆಗಿದ್ದಾಗಲಿ. ಫಸ್ಟ್ CM ಆಗೋದು ಇಂಪಾರ್ಟೆಂಟ್ ಅಂತ. ಹಾಗಾಗಿ ಜೂನ್ 5ಕ್ಕೆ ಪ್ರಮಾಣ ವಚನದ ಡೇಟೇ ಫಿಕ್ಸ್ ಆಗಿದೆ ಅಂತಾನೆ ಡೆಲ್ಲಿ ಮೂಲಗಳ ಮಾಹಿತಿ. ಯಾವುದನ್ನೂ ಮಾಡಬಯಸಿರಲಿಲ್ಲ ರಾಹುಲ್ ಗಾಂಧಿಯವರು, ಆದರೆ ಎಲ್ಲ ಕಂಪ್ಲೀಟ್ ಗೇಮ್ ಚೇಂಜ್ ಆಗಿಬಿಟ್ಟಿದೆ ಈಗ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ತನ್ನ ಮನ ಧನ ಕೊಟ್ಟು ದುಡಿತಾರೆ. ಅವ್ರಿಗೆ ಈಗ ತೆಲಂಗಾಣ ಎಲೆಕ್ಷನ್ ಅಂತ ತಗೊಳ್ಳಿ, ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇತ್ತು. ಕೇರಳದಲ್ಲೂ ಜೋರಾಗಿ ಓಡಾಡಿದ್ದಾರೆ, ಅಸ್ಸಾಮಲ್ಲೂ ಜೋರಾಗಿ ಓಡಾಡಿದ್ರು. ಎಲ್ಲ ರಾಜ್ಯಗಳಲ್ಲೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಗೆ ಜವಾಬ್ದಾರಿ ಹೊತ್ತುಕೊಂಡ್ರೆ ಹಠಕ್ಕೆ ಬೀಳ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಕಂಟಿನ್ಯೂ ಮಾಡಿ CM ಕುರ್ಚಿ ಗೊಂದಲ ಹಾಗೆ ಮುಂದುವರೆದ್ರೆ 28ಕ್ಕೆ ಯಾರು ಅನ್ನೋದಿರಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೇನು 2 ವರ್ಷಕ್ಕೆ CM ಓಕೆ, ಬಟ್ ಅವರ ನಾಯಕತ್ವ ಪ್ರೂವ್ ಮಾಡೋಕ್ಕೆ ಸಿಗೋ ಚಾನ್ಸ್ ಅದು 28ರ ಚುನಾವಣೆ. ಹೆಂಗಾದರೂ ಮಾಡಿ ಕರ್ನಾಟಕದ ದಾಖಲೆ ಇರೋದೇ ಪ್ರತಿ ಸಲ ಚೇಂಜ್ ಆಗುತ್ತೆ ಸರ್ಕಾರ. ಹೆಂಗಾದರೂ ಮಾಡಿ ಅದು ಆಪರೇಷನ್ ಮಾಡಾದರೂ ಸರಿ, ಎಲೆಕ್ಷನ್ ಪೂರ್ವ ಆಪರೇಷನ್ನು, ಎಲೆಕ್ಷನ್ ಆದಮೇಲೆ ಆಪರೇಷನ್ನು, ಅದು ಯಾವುದೇ ಬಗೆಯಲ್ಲಾದರೂ ಸರಿ, ಸಾವಿರಾರು ಕೋಟಿ ಖರ್ಚು ಮಾಡೋದಕ್ಕೂ ಕೂಡ ಸಮ್ಟೈಮ್ಸ್ ಅವಕಾಶ ಇರುತ್ತೆ ಅಲ್ವಾ ರಾಜಕಾರಣದಲ್ಲಿ. ಕುದುರೆ ವ್ಯಾಪಾರ ಇನ್ನೊಂದು ಅಂದ್ಕೊಂಡು ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಆಫ್ ದಿ ರೆಕಾರ್ಡ್ ಇವೆಲ್ಲ ಆ ಒಂದು ಸಾಮರ್ಥ್ಯ ಇರುವಂಥ ನಾಯಕರು ಡಿ ಕೆ ಶಿವಕುಮಾರ್ ಅವರು. ಶತಾಯಗತಾಯ 28ಕ್ಕೆ ಸರ್ಕಾರ ತರುವಂತಹ ಒಂದು ಚಾನ್ಸ್ ಡಿ ಕೆ ಶಿವಕುಮಾರ್ ಅವರಿದ್ದರೆ ಇರುತ್ತೆ ನಮಗೆ ಅನ್ನೋದು ಪ್ರಿಯಾಂಕಾ ವಾದ್ರಾ ಅವರ ಒಪಿನಿಯನ್. ಕೇರಳದಲ್ಲೂ ಕೂಡ ಪ್ರಿಯಾಂಕಾ ವಾದ್ರಾ ಅವರು ಸತೀಶನ್ ಅವ್ರನ್ನೇ ಕೂರಿಸಿದ್ರು. ವೇಣುಗೋಪಾಲ್ ಅವರು ಅಂತ ಕಡೆ ದಿನದವರೆಗೂ ರಾತ್ರಿ ತನಕನೂ ಅದೇ ಇತ್ತು ಹೆಸರು. ಕಡೆಗೆ ಬೆಳಗಾಗ್ತಿದ್ದಂಗೆ ಸತೀಶನ್ ಅವರ ಹೆಸರು ಘೋಷಣೆಯಾಗತ್ತೆ. ಪ್ರಮಾಣ ವಚನ ತಗೊಂಡ್ರು. ಸತೀಶನ್ ಅವರು ಇಲ್ಲ ಅಂದರೆ ಸರ್ಕಾರನೇ ಬೀಳಿಸ್ತಾ ಇದ್ರು. ಪ್ರಿಯಾಂಕಾ ವಾದ್ರಾ ಅವರು ಕೇರಳವನ್ನು ಭದ್ರ ಮಾಡಿಕೊಳ್ಳಲೇಬೇಕು, ಸತೀಶನ್ CM ಆಗಲೇಬೇಕು ಅಂತ ಕಟ್ಟಿ ತುಂಡು ಮಾಡಿಬಿಟ್ರು. ಪ್ರಿಯಾಂಕಾ ಹೇಳಿದ್ದೇ ನಡೀತು ಕೇರಳದಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ ಪ್ರಿಯಾಂಕಾ ಅವರು ಹೇಳಿದ್ದೇ ನಡೆದಿದೆ. ಹೇಳಿ ಕೇಳಿ ಪ್ರಿಯಾಂಕಾ ಅವರ ಕೈ ಗಟ್ಟಿ ಆಗ್ತಿದೆ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರ ನಿರ್ಧಾರ ಪದೇ ಸೋತಿರೋದ್ರಿಂದ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗಿದೆ. ರಾಹುಲ್ ಗಾಂಧಿ ಅವರು ಎಲ್ಲನೂ ತಾನು ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಿಲ್ಲ, ಬೇರೆಯವ್ರ ಮಾತಿಗೆ ಬೆಲೆ ಕೊಡಬೇಕಾಗಿದೆ ಈಗ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸವಾಲು ದೊಡ್ಡದಿದೆ. ಮುಂಬರುವ ಎಲ್ಲ ಎಲೆಕ್ಷನ್ಗಳನ್ನು ಗೆಲ್ಲಿಸ್ಕೊಂಡು ಮುನ್ನಡಿಬೇಕಾದಂಥ ಸವಾಲಿದೆ. ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿ ಏನಾದರೂ ಮಾಡಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ದೂರ ಕೂರಿಸಿದ್ರೆ ಅವರಿಂದನೇ ಸಮಸ್ಯೆ ಆಗಿಬಿಡ್ಬೋದು. ಅವರೇ ಸಮನ್ವಯ ಸಮಿತಿಯಲ್ಲಿ ಕೂತ್ಕೊಂಡು ಎಲ್ಲ ಸರಿ ಮಾಡಿ ಅನ್ನೋ ಥರ, ಅಂದರೆ ಅಫಿಷಿಯಲಿ ಅಲ್ದಿದ್ರು ಅವರದ್ದೇ ಜವಾಬ್ದಾರಿ ಅನ್ನೋ ಥರ ಕೊಡಬಹುದು. ರಾಜ್ಯಸಭೆಗೆ ಕಳಿಸ್ತಾರೆ ಸಿದ್ದರಾಮಯ್ಯನವ್ರನ್ನ. AICC ಅಧ್ಯಕ್ಷರನ್ನಾಗಿ ಮಾಡೋ ಆಪ್ಷನ್ನು ಒಂದು ಚರ್ಚೆ ಆಯಿತು. ಬಟ್ ಖರ್ಗೆ ಅವರು CM ಆಗೋದಿದ್ರೆ ಮಾತ್ರ ಆಪ್ಷನ್ ಇರ್ತಿತ್ತು. ಈಗ ರಾಜ್ಯಸಭೆಗೆ ಕಳಿಸ್ಬೋದು, ಬಟ್ ಅವ್ರಿಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಈ ರಾಷ್ಟ್ರ ರಾಜಕಾರಣ, ಹಿಂದಿ ರಾಜಕಾರಣ ಅವೆಲ್ಲ ತನಗೆ ಸೂಟ್ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕಂಪ್ಲೀಟ್ ರಾಜಕಾರಣದಿಂದ ರಿಟೈರ್ಮೆಂಟ್ ತಗೊಳ್ಳೋದಷ್ಟೇ ಆಪ್ಷನ್. ಈಗ ರಾಜೀನಾಮೆ ಕೊಟ್ಟಲ್ಲಿ
ಕಾದು ನೋಡೋಣ. ಒಟ್ಟಾರೆಯಾಗಿ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗ್ತಿದೆ. ಬಿಜೆಪಿ ಈಗ ತುದಿಗಾಲಲ್ಲಿ ನಿಂತಿರುತ್ತೆ, ಯಾವ ಕ್ಷಣ ಏನಾಗುತ್ತೆ ಅಂತ. ಸತೀಶ್ ಜಾರಕಿಹೊಳಿ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗ ಮಾಡಿಬಿಟ್ರು ಒಂದು ಹಂತಕ್ಕೆ ಸೇಫು ಅನ್ನೋದು ಹೈಕಮಾಂಡ್ ಲೆಕ್ಕ. ಯಾಕಂದ್ರೆ ಅವರು ಅಧ್ಯಕ್ಷ ಆಗಿರೋದ್ರಿಂದ ಅವ್ರಿಗೂ ಮುಂದಿನ ಚುನಾವಣೆ ಬಗ್ಗೆ ಆಸೆ ಆಕಾಂಕ್ಷೆಗಳು ಇರ್ತವೆ. ಹಾಗಾಗಿ ಸರ್ಕಾರ ಬೀಳಿಸೋ ತಕರಾರಿಗೆ ಹೋಗಲ್ಲ. ಬೀಳಿಸೋ ತಾಕತ್ತಿದ್ರೆ ಅವ್ರಿಗೆ ಮಾತ್ರ. ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಾತ್ರ ಈಗ DK CM ಆದ ಕಾರಣಕ್ಕೆ ಸರ್ಕಾರ ಬೀಳಿಸೋದಕ್ಕೆ ಕೈ ಹಾಕಿದ್ರೆ. ಬಟ್ ತಾನು ಪಕ್ಷದಲ್ಲಿದ್ದುಕೊಂಡು ತನ್ನ ತಂಡವನ್ನು ಹೊರಗಡೆ ಕಳಿಸೋ ರೀತಿಯಲ್ಲಿ ವಾತಾವರಣ ಎದುರಾಗುತ್ತಾ ಗೊತ್ತಿಲ್ಲ. ಅದು ಕಾನ್ಫ್ಲಿಕ್ಟ್ ಸೃಷ್ಟಿಯಾದರೆ DK ಸತೀಶ್ ನಡುವೆ ಆಗ ಹೇಳೋಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಕುರ್ಚಿ, ದೊಡ್ಡ ಕುರ್ಚಿ, ಇವ್ರಿಗೊಂದು ದೊಡ್ಡ ಕುರ್ಚಿ ಕೊಟ್ಟು ಸಮಾಧಾನ ಮಾಡಿ ಸಿದ್ದರಾಮಯ್ಯನವರನ್ನು ಗೌರವಾನ್ವಿತವಾಗಿ ಬೀಳ್ಕೊಡ್ಬೇಕಾಗತ್ತೆ. ಕಾಂಗ್ರೆಸ್ಗಿರೋ ಆಪ್ಷನ್ ಅಷ್ಟೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.